ವೀಕ್ಷಕರೇ, ಮನುಷ್ಯಂಗೆ ಬ್ಯಾಡ್ ಟೈಮ್ ಯಾವಾಗ ಶುರುವಾಗುತ್ತೆ ಅಂತ ಯಾರು ಕೂಡ ಹೇಳೋದಕ್ಕಾಗಲ್ಲ. ಈಗ 5 ನಿಮಿಷ ನಮ್ಮ ಜೊತೆಗೆ ನಗ್ನಗ್ತಾ ಇದ್ದವರು ಇನ್ನು 5 ನಿಮಿಷದೊಳಗಡೆ ನಮ್ಮ ಜೊತೆಗಿರಲ್ಲ. ಹಾಗಾಗಿ ಇರೋವರೆಗೂ ಕೂಡ ಬಹಳ ಸಂತೋಷದಿಂದ ಇರಬೇಕು. ಯಾವುದೇ ರೀತಿ ಅನ್ಯಾಯಗಳನ್ನ ಮಾಡಬಾರ್ದು. ನೋಡಿ, ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಪೂಜಾ ಅವರಿದ್ದಾರೆ. ಅವ್ರ ಕತೆ ಕೇಳ್ತಾ ಇದ್ದೆ ನಾನು. ಬಹಳ ನೋವಾಗುತ್ತೆ. ಬಹಳ ಪ್ರೀತಿಸಿ ಬಹಳ ಇಷ್ಟಪಟ್ಟು ಮದುವೆ ಆಗ್ತಾರೆ 6 ವರ್ಷಗಳ ಹಿಂದೆ, ಮನೆಯವರ ವಿರೋಧ ಕಟ್ಕೊಂಡು. ಆದರೆ ಕಳೆದ 3 ತಿಂಗಳ ಹಿಂದೆ ನಡೆದಂಥ ಒಂದು ಆಕ್ಸಿಡೆಂಟು ಅವರ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ಪಾಪ ಸಹಾಯಕ್ಕೋಸ್ಕರ ನಿಮ್ಮ ಜೊತೆಗೆ ಅಂಗಲಾಚಿ ಬೇಡ್ಕೊಳ್ತಾ ಇದೆ ಆ ಹೆಣ್ಮಗಳು. ತನ್ನ ಗಂಡನನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಕೈ ಮುಗಿದು ಬೇಡ್ಕೊಳ್ತಾ ಇದ್ದಾರೆ. ನಾವು ಕೂಡ ಅಷ್ಟೇನೆ. ಆಕೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಆಕೆಯ ಗಂಡನನ್ನ ನೀವು ಉಳಿಸ್ಕೊಡಿ ಮೇಡಮ್. ಬಹಳ ಬೇಜಾರಾಗುತ್ತೆ. ಸುಖ ಸಂಸಾರ 6 ವರ್ಷಗಳಿಂದ ಬಹಳ ಚೆನ್ನಾಗಿದ್ರಿ. ನೀವು ಹೇಳಿದ್ರಿ ಪ್ರೀತಿಸ್ ಮದುವೆ ಅದೇ ಅಂತ ಹೇಳಿ. ನಿಮ್ಮ ಗಂಡ ಮುಂಚೆ ಹೇಗಿದ್ರು ಈಗ ಹೇಗಿದ್ದಾರೆ ಅನ್ನೋ ಫೋಟೋಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ ಮೇಡಮ್. ಯಾವಾಗ ಆಗಿದ್ದು ಮೇಡಮ್ ಆಕ್ಸಿಡೆಂಟು? ಏಪ್ರಿಲ್ 26ಗೆ ಆಯಿತು ಆಕ್ಸಿಡೆಂಟ್. ಅವರು ನಾರ್ಮಲ್ ಆಗಿ ಫೋನ್ ಮಾಡಿದ್ರು, ಮಾತಾಡಿದ್ರು, ಮನೆಗೆ ಬರ್ತಾ ಇದ್ದೀನಿ 5 ನಿಮಿಷ ಅಂತ ಅಂದ್ರು. ಬಟ್ 2 hours 3 hours ಆದ್ರೂ ಅವ್ರ ಫೋನ್ ಬರ್ಲಿಲ್ಲ. ಅವ್ರು ಬರ್ಲಿಲ್ಲ ಅಂದಾಗ ನಾನು ಕಾಲ್ ಮಾಡಿದಾಗ ಗೊತ್ತಾಯ್ತು ಈ ತರ ಪಬ್ಲಿಕ್ ಯಾರೋ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಸೇರಿಸಿದ್ದಾರೆ ಅಂತ ಅಂದ್ಬಿಟ್ಟು. ಹಂಗಾಗಿ ಅವಾಗ ಗೊತ್ತಾಗಿದ್ದು. ಯಾವ ಹಾಸ್ಪಿಟಲ್ ಅಂತಾನು ಗೊತ್ತಿರ್ಲಿಲ್ಲ. ಎಲ್ಲ ಹಾಸ್ಪಿಟ್ಲ್ ಹುಡುಕಿ ಹೋಗಿ ಆಮೇಲೆ ನೋಡಿದಾಗ ಒಂದ್ ಕಡೆ ಅಡ್ಮಿಟ್ ಮಾಡಿದ್ರು. ಓಕೆ. ಅಂದ್ರೆ ನೀವು ನನ್ನ ಹತ್ರ ಮಾತಾಡ್ತಾ ಹೇಳ್ತಾ ಇದ್ರಿ, ಮನೆಯವರ ವಿರೋಧ ಕಟ್ಕೊಂಡು ನಾನು ಮದ್ವೆ ಆದೆ ಮೇಡಮ್, ನಮ್ಮ ಮನೇಲಿ ಈಗಲೂ ಬಂದ್ಬಿಡು ಅಂತಿದ್ದಾರೆ, ಆದ್ರೂ ನಾನು ನನ್ನ ಗಂಡನ್ ಬಿಟ್ಟು ಹೋಗ್ತಾ ಇಲ್ಲ, ಇಷ್ಟು ವರ್ಷ ಸಂಸಾರ ಮಾಡಿದ್ದೀನಿ ಅಂತ 3 ತಿಂಗಳಿಂದ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊಂಡಿದ್ದೀರಾ. ಸ್ವಲ್ಪ ಮಟ್ಟಿಗೆ ರಿಕವರಿ ಆಗ್ತಾ ಇದ್ದಾರೆ ಅಂದಾಗ ನೀವು ಹೇಳಿದ್ರಿ ಮನೆಗೆ ಕರ್ಕೊಂಬಂದ್ವಿ, ನಮಗೆ ಶಾಕಿಂಗ್ ಅಂತ ಹೇಳಿ. ಏನಾಯ್ತು? ನಿಮ್ಗೇನ್ ಸಹಾಯ ಬೇಕು? ದಯವಿಟ್ಟು ನಮ್ಮ ವೀಕ್ಷಕರ ಹತ್ರ ನೀವು ಕೇಳ್ಕೊಳ್ಳಿ. ಆಕ್ಚುಲಿ ಅವ್ರಿಗೆ ಆಕ್ಸಿಡೆಂಟ್ ಆದಾಗ ಅವ್ರು ಎಲ್ಲೇ ಕರ್ಕೊಂಡೋದ್ರು ಹಾಸ್ಪಿಟ್ಲಲ್ಲಿ ಅವ್ರು ಉಳಿಯಲ್ಲ ಅಂತ ಹೇಳಿದ್ರು. ಆದ್ರೂ ನಾವು ಇಲ್ಲ, ಎಷ್ಟಾಗುತ್ತೆ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ, ಅವ್ರಿಗೆ ಟ್ರೀಟ್ಮೆಂಟ್ ಸಿಗ್ಲೇಬೇಕು ಅಂತ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. 20 days ICUಲಿ ಇದ್ರು, ವೆಂಟಿಲೇಟರ್ ಇದ್ರು. ಸ್ವಲ್ಪ ಏನೋ ಹೋಗ್ಲಿ ಸ್ಟೇಬಲ್ ಆಗ್ತಿದ್ದಾರೆ ಅಂತ ಅಂದಾಗ ವಾರ್ಡ್ಗೆ ಹಾಕಿದ್ರು. ವಾರ್ಡ್ಗೆ ಹಾಕಿದ್ಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಮನೆಗೆ ಕರ್ಕೊ ಬಂದ್ವಿ. ಎಲ್ಲ ನೋಡ್ಕೋತಿದ್ವಿ. ಅಂದ್ರೆ ಅವ್ರಿಗೆ ವಾಶ್ರೂಮ್ಗೆ ಹೋಗೋದಕ್ಕೆ ಪ್ರಾಬ್ಲಮ್, ಅಂದ್ರೆ ಹೆಲ್ಪ್ ಬೇಕಿತ್ತು, ಊಟ ಮಾಡೋದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾ ಇದ್ವಿ. ಆಮೇಲೆ ಗೊತ್ತಾಯ್ತು ಅವ್ರಿಗೆ ಕಂಪ್ಲೀಟ್ ಹಿಯರಿಂಗ್ ಲಾಸ್ ಆಗಿದೆ ಅಂತ ಅನ್ಬಿಟ್ಟು. ಕಿವಿ ಸ್ವಲ್ಪನೂ ಕೇಳಿಸದೇ ಇಲ್ವಾ? ಸ್ವಲ್ಪನೂ, ಪೂರ್ತಿ ಡೆಡ್. 2 ಕಿವಿನೂ ಸ್ವಲ್ಪನೂ ಕೇಳಿಸ್ತಿಲ್ಲ. ಅಂದ್ರೆ ಡಾಕ್ಟರ್ಸ್ ಹೇಳಿದ್ರು ಒಂದ್ ಸ್ವಲ್ಪನಾದ್ರೂ ಕೇಳಿಸುತ್ತೆ ಅಂದ್ರೆ ಹಿಯರಿಂಗ್ ಏಡ್ಸ್ ಬೆನಿಫಿಟ್ ಆಗ್ತಿತ್ತು ಅಂತ. ಅವ್ರಿಗೆ ಪ್ರಜ್ಞೆ ಬಂದಾಗ ಕೇಳಿಸ್ತಾ ಇತ್ತಾ? ಇಲ್ಲ, ಅವ್ರ ಲಿಪ್ ಮೂವ್ಮೆಂಟ್ ನೋಡ್ಬಿಟ್ಟು ಒಂಚೂರು ಬಟ್ ಅವ್ರೇನು ರೆಸ್ಪಾಂಡೇ ಮಾಡ್ತಿರ್ಲಿಲ್ಲ ಜಾಸ್ತಿ. ಸ್ಟಾರ್ಟಿಂಗ್ ಅಲ್ಲಿ ಏನೂ ಇದ್ ಮಾಡ್ತಿರ್ಲಿಲ್ಲ. ಯಾವಾಗ್ಲೂ ಸೆಡೇಷನ್ ಅಲ್ಲಿ ಇರ್ತಿದ್ರು. ಆಮೇಲೆ ಇದ್ರಲ್ಲೇ ಇರ್ತಿದ್ರು. ಅವ್ರ ತಲೆ ಫೇಸಿಗೆ ಮಲ್ಟಿಪಲ್ ಫ್ರಾಕ್ಚರ್ಸ್ ನೋಡ್ತಾ ಇದೀವಿ ಫೋಟೋ. ಹಂಗಾಗಿ ಅಷ್ಟು ಏನು ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರ್ತಿರ್ಲಿಲ್ಲ. ಅವರು ನನ್ ಕಿವಿಗೆ ಬಟ್ಟೆ ಕಟ್ಟಿದ್ದಾರೆ ಅಂತ ಹೇಳೋರು. ಯಾವಾಗ್ಲೂ ನನ್ ಕಿವಿಗೆ ಬಟ್ಟೆ ಕಟ್ಟಿದಾರಲ್ಲ, ಯಾವಾಗ ತೆಗಿತಾರೆ ಅಂತ ಹೇಳೋರು. ಅದು ನಮಗೂ ಆ ಟೈಮಲ್ಲಿ ಗೊತ್ತಾಗ್ತಿರ್ಲಿಲ್ಲ. ನಾವು ಡಾಕ್ಟರ್ಸ್ನೆಲ್ಲ ಕೇಳಿದಾಗ ಅದು ತಲೆಗೇಟಾಗಿದೆಯಲ್ಲ ಅದಕ್ಕೆ ಹಂಗೆ ಅಂತ ಹೇಳ್ತಿದ್ರು. ಆಮೇಲೆ ಯಾಕೋ ಅವ್ರೇನು ರೆಸ್ಪಾಂಡ್ ಮಾಡಲ್ಲ ನಾವು ಹೇಳಿದ್ರೆ ಅಂತ ಅಂದಾಗ ನಾವು ಹೋಗಿ ಕಿವಿದು ಇದು ಎಲ್ಲ ಚೆಕ್ ಮಾಡಿಸಿದಕ್ಕೆ ಗೊತ್ತಾಯ್ತು ಬೈಲ್ಯಾಟ್ರಲ್ ಹಿಯರಿಂಗ್ ಲಾಸ್ ಆಗಿದೆ ಅವ್ರಿಗೆ ಅಂತ ಅಂದ್ಬಿಟ್ಟು. ಹಿಯರಿಂಗ್ ಏಡು ಹೆಲ್ಪ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸ್ಟೆರಾಯ್ಡ್ಸ್ ಎಲ್ಲ ಈಗ ಏನ್ ಮಾಡ್ಬೇಕು? ನಿಮ್ಗೆ ಎಷ್ಟು ಖರ್ಚಾಗುತ್ತೆ? ಹೇಗೆ? ಇವಾಗ 25 lakh ಎಸ್ಟಿಮೇಷನ್ ಕೊಟ್ಟಿದ್ದಾರೆ. ಅವ್ರಿಗೆ ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರಿ ಮಾಡಿಸ್ಬೇಕು ಅಂತ ಹೇಳ್ತಿದ್ದಾರೆ. ಸರ್ಜರಿ ಕಾಸ್ಟ್ ಒಂದು 2.5 to 3 lakh ಅಷ್ಟೇ. ಬಟ್ ಆ ಡಿವೈಸ್ ಏನ್ ಇಂಪ್ಲಾಂಟ್ ಮಾಡಬೇಕು ಅದ್ರ ಖರ್ಚು 21 to 22 lakh ಅಂತ ಹೇಳ್ತಿದ್ದಾರೆ. ಸೊ ಎಲ್ಲೇ ಹೋದ್ರು, ಯಾವ ಹಾಸ್ಪಿಟಲ್ಸ್ಗೆ ಹೋದ್ರು ಬೇಕಾದ್ರೆ ಫ್ರೀಯಾಗಿ ಸರ್ಜರಿ ಮಾಡ್ಕೊಡ್ತೀವಿ ಹೊರತು ಡಿವೈಸ್ ನೀವೇ ತಂದ್ಕೊಡಿ ಅಂತ ಹೇಳ್ತಿದ್ದಾರೆ. ಇಷ್ಟು ಖರ್ಚು, ಇಷ್ಟು ದಿನ ಆಗಿದ್ದೆಲ್ಲ ಖರ್ಚು ಹೆಂಗೋ ಏನೋ ಮ್ಯಾನೇಜ್ ಮಾಡ್ಕೊಂಡಿದ್ವಿ. ಈಗ ಮತ್ತೆ 25 lakh ಜಸ್ಟ್ ಒಂದ್ ಸರ್ಜರಿಗೆ ನಾವ್ ಇಷ್ಟು ಕೊಡ್ಬೇಕು ಅಂತಂದ್ರೆ ನಮ್ಮ ಹತ್ರ ಈಗ ಡೈಲಿ ನೀಡ್ಸ್ ಅವ್ರ ಮೆಡಿಸಿನ್ಸ್ಗೆ ಇದಕ್ಕೆ ಅದಕ್ಕೆ ಅಂತಾನೆ ಇಲ್ಲ. ಈಗ ಅದ್ರಲ್ಲೇ ನಾವು ಬೇರೆಯವ್ರ ಹೆಲ್ಪ್ ತಗೊಂಡು ಏನೋ ಮಾಡ್ತಾ ಇದೀವಿ. ಅದ್ರಲ್ಲಿ 25 lakhs ಅಂತ ಅಂದ್ರೆ ತುಂಬಾ ಕಷ್ಟ ಆಗೋದಿಲ್ಲ. ಎಲ್ಲಿಂದ ತಗೊಂಡ್ಬರೋದು ಏನು? ಡಾಕ್ಟರ್ಸ್ ಹೇಳ್ತಿದ್ದಾರೆ ನೆಕ್ಸ್ಟ್ ಮಂತ್ ಅಷ್ಟ್ರಲ್ಲಿ ಸರ್ಜರಿ ಮಾಡ್ಲಿಲ್ಲ ಅಂದ್ರೆ ರಿಲೇಷನ್ಸ್ ಎಲ್ಲ ಸಹಾಯ ಮಾಡಿದ್ರ? ಅವ್ರ ಕೈಲಾದಷ್ಟು ಅವ್ರು ಹೆಲ್ಪ್ ಮಾಡಿದ್ರು. 25 ಲಕ್ಷ ಅಗತ್ಯತೆ ಇದೆ. ವೀಕ್ಷಕರೇ, ಬಹಳ ಬೇಜಾರಾಗುತ್ತೆ. ಒಬ್ಳು ಹೆಣ್ಣುಮಗಳು ಪ್ರೀತಿ ಮಾಡಿ ಬಂದಿದ್ದಾರೆ. ಅವ್ರು ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ ನನ್ನ ನೋಡ್ಕೊಳ್ತಾ ಇದ್ರು, ನಾನು ಕೆಲಸ ಮಾಡ್ತಾ ಇದ್ದೆ, ಅವರು ಕೆಲಸ ಮಾಡ್ತಾ ಇದ್ರು, ಬಟ್ ವಿಧಿ ಈ ರೀತಿ ಆಗಿದೆ, ಸಹಾಯ ಮಾಡಿ ಅಂತ ಅಂಗಲಾಚ್ತಾ ಇದ್ದಾರೆ. ಮೇಡಮ್ ಕೇಳ್ಕೊಳ್ಳಿ ನಮ್ಮ ವೀಕ್ಷಕರನ್ನ.
ನಾನು ಒಂದೇ ಕೇಳ್ಕೊಳ್ಳೋದು, ನಿಮ್ಮ ಕೈಯಲ್ಲಿ ಆದಷ್ಟು 50 ರುಪೀಸ್ ಆಗಲಿ 100 ರುಪೀಸ್ ಆಗಲಿ ಇವತ್ತು ಯಾವತ್ತೂ ಈ ಥರ ಒಬ್ರ ಹತ್ರ ಕೇಳ್ಕೊತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಎಷ್ಟೇ ಆದ್ರೂನು ಅದು ಇವತ್ತು ನಮ್ಗೆ ಹೆಲ್ಪ್ ಆಗುತ್ತೆ. ಅವ್ರ ಮೆಡಿಸಿನ್ಸ್ಗೆ ಆಗಲಿ ಏನೇ ಆಗಲಿ. ಇವಾಗ 25 ಲ್ಯಾಕ್ಸ್ ಸಡನ್ ಆಗಿ ನಾವು ಎಲ್ಲಿಂದ ತೊಗೊಂಬರೋದು, ಏನು ಮಾಡೋದು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸೊ ನಾನು ಎಲ್ಲರ ಹತ್ರನೂ ಇದೇ ಬೇಡ್ಕೋತೀನಿ, ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ ಸಾಕು. ಎಷ್ಟಾಗುತ್ತೆ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಅಲ್ಲ, ಬಟ್ ಸಹಾಯ ಮಾಡಿ. ವ್ಯೂಸು ಲೈಕ್ಸು ಅನ್ನೋದಕ್ಕಿಂತ ನಮಗೆ ಒಂದು 50 ರುಪೀಸ್ 100 ರುಪೀಸ್ 1000 ರುಪೀಸ್ ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ ಅಂತ ಅಷ್ಟೇ ನಾನು ಕೇಳ್ಕೊಳ್ಳೋದು. ಸೊ ಅಟ್ಲೀಸ್ಟ್ ನಮ್ಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ನಾವು ಅವ್ರ ಸರ್ಜರಿ ಮಾಡಿಸ್ತೀವಿ. ಇಲ್ಲಾಂದ್ರೆ ಡಾಕ್ಟರ್ಸ್ ಹೇಳ್ತಿದ್ದಾರೆ ಸರ್ಜರಿ ಮಾಡಿಸ್ಲಿಲ್ಲ ಅಂತಂದ್ರೆ ಲೈಫ್ ಲಾಂಗ್ ಅವ್ರಿಗೆ ಕಿವಿ ಕೇಳಿಸಲ್ಲ ಅಂತ ಹೇಳ್ತಿದ್ದಾರೆ. ಖಂಡಿತ ಪೂಜಾ ಅವರೇ, ವೀಕ್ಷಕರೇ, ಬಹಳ ಬೇಜಾರಾಗುತ್ತೆ. ಯಾಕಂದ್ರೆ ಒಂದು ಪುಟ್ಟ ಸಂಸಾರ, ಅವರದ್ದೇ ಆದಂತಹ ಸಂಸಾರ ಈ ರೀತಿ ಆಗುತ್ತೆ ಅಂತ ಹೇಳಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಬಟ್ ವಿಧಿ ಏನು ಮಾಡೋದಕ್ಕಾಗಲ್ಲ. ಅವರ ಕಿವಿ ಸರ್ಜರಿ ಬೇಕೀಗ. ಅದಕ್ಕೆ 25 ಲಕ್ಷಗಳು ಬೇಕೇ ಬೇಕು. ಅದಕ್ಕೆ ಬೇಕಾದಂತಹ ಅಂದರೆ ಫ್ರೀಯಾಗಿ ನಾವು ಸರ್ಜರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅದಕ್ಕೆ ಡಿವೈಸ್ ಕಾಸ್ಟೇನೆ ಸುಮಾರು 21 ಲಕ್ಷದಿಂದ 22 ಲಕ್ಷ ಆಗುತ್ತೆ. ಅಷ್ಟಾದರೂ ಆಗಬೇಕು. ಪಾಪ ಹೆಣ್ಮಗಳು ಆಕೆ ಸೋತ್ ಹೋಗ್ಬಿಟ್ಟಿದ್ದಾರೆ. ಮಾತಾಡ್ತಾನು ನಾನು ಅನ್ಕೊಂಡ್ವಿ, ಕಣ್ಣೀರು ಆಕೆಗೆ ಬತ್ತು ಹೋಗ್ಬಿಟ್ಟಿದೆ. ಅಷ್ಟು ಮಟ್ಟಿಗೆ ಸೋತ್ ಹೋಗಿದ್ದಾರೆ. ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾರೆ. ಅವರ ಅಕೌಂಟ್ ನಂಬರ್ ನಿಮ್ಮಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ, ಸ್ಕ್ಯಾನರ್ ಡಿಸ್ಪ್ಲೇ ಆಗ್ತಾ ಇದೆ. ನಿಮ್ಮ ಕೈಯಲ್ಲಿ ಆದಷ್ಟು, ನಾವು ಕೂಡ ಕೈ ಮುಗಿದು ಬೇಡ್ಕೋತೀವಿ, ನಿಮ್ಮ ಕೈಯಲ್ಲಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ. ಹನಿ ಹನಿ ಗೂಡಿದ್ರೆ ಹಳ್ಳ. ನಿಮ್ಮ ಸಹಾಯದಿಂದ ಅವರ ಹಸ್ಬೆಂಡ್ಗೆ ಆಪ್ರೇಷನ್ ಆಗಲಿ, ಮತ್ತೆ ಕಿವಿ ಕೇಳಿಸೋಂಗಾದ್ರೆ ಖಂಡಿತ ನಮ್ಮ ಸ್ಟುಡಿಯೋದಲ್ಲೇ ಕೂತ್ಕೊಂಡು ನಿಮ್ಮೆಲ್ರಿಗೂ ಕೂಡ ಅವರು ಧನ್ಯವಾದವನ್ನು ಹೇಳ್ತಾರೆ. ನಿಮ್ಮ ಕೈಯಲ್ಲಾದಷ್ಟು ದಯವಿಟ್ಟು ಸಹಾಯ ಮಾಡಿ.